ಭೀಕರ ಅಪಘಾತ ಬ್ಯಾಂಕ್ ಕೆಲಸಕ್ಕೆ ಬಂದಿದ್ದವ ಮಸನ ಸೆರೆ ಬಿಟ್ಟ. ಈ ನಮ್ಮ ಮಾನ್ವಿ ನಗರದ ಮುಖ್ಯ ರಸ್ತೆಯು ಇನ್ನಷ್ಟು ಬಲಿ ಪಡೆಯುತ್ತದೆ ತಿಳಿಯುತ್ತಿಲ್ಲ. ಈ ರಾಜ್ಯ ಹೆದ್ದಾರಿ ರಸ್ತೆ ಕಾಮಗಾರಿ ಪ್ರಾರಂಭವಾದಾಗಿನಿಂದಲೂ ಈ ಅವೈಜ್ಞಾನಿಕ ಅವ್ಯವಸ್ಥೆಯು ಅಪಘಾತಗಳಿಗೆ ಆಹ್ವಾನ ನೀಡುತ್ತಿದೆ. ಐಬಿಯಿಂದ ಸರಿಯಾದ ಡಿವೈಡರ್ ವ್ಯವಸ್ಥೆ, ಎಚ್ಚರಿಕೆ ಸೂಚನೆ ಹಾಗೂ ವೇಗ ನಿಯಂತ್ರಣ ಫಲಕಗಳು ಇಲ್ಲ. ಇಲ್ಲಿ ನೋಡಿ ವೀಕ್ಷಕರೇ, ಈ ವ್ಯಕ್ತಿಯನ್ನ ಗುರುತಿಸಲು ಆಗೋದೇ ಇಲ್ಲ. ಈ ಸ್ಥಿತಿಯಲ್ಲಿ ಭೀಕರವಾಗಿ ಅಪಘಾತಕ್ಕೀಡಾಗಿದ್ದಾನೆ. ಕಳೆದ ಮಂಗಳವಾರ ಸಿಂಧನೂರು ರಸ್ತೆಯಿಂದ ಕರ್ನಾಟಕ ಬ್ಯಾಂಕ್ ಮಾನ್ವಿ ಶಾಖೆಯ ಮುಂಭಾಗದಲ್ಲಿ ರಾಜ್ಯ ಹೆದ್ದಾರಿಯಲ್ಲಿ ಬೈಕ್ ಸವಾರ ಚನ್ನಪ್ಪಗೌಡ ಮೇಟಿ ಮಾಡಗಿರಿ, ಅಂದಾಜು 60 ವರ್ಷ, ಬ್ಯಾಂಕಿನ ಕೆಲಸಕ್ಕೆ ಬಂದಿದ್ರು. ಕೆಲಸ ಮುಗಿಸಿ ಮನೆ ಕಡೆಗೆ ಬೈಕ್ ತೆಗೆದುಕೊಂಡು ಹೋಗುವಾಗ ಸಿಂಧನೂರು ರಸ್ತೆಯಿಂದ ಬಂದ ಕಾಂಕ್ರೀಟ್ ಮಿಕ್ಸರ್ ತುಂಬಿದ ಟಿಪ್ಪರ್ ಹರಿದು ಮಾಡಗಿರಿ ಗ್ರಾಮದ ಬೈಕ್ ಸವಾರನು ಭೀಕರವಾಗಿ ಮೃತಪಟ್ಟಿದ್ದಾನೆ. ಘಟನಾ ಸ್ಥಳಕ್ಕೆ ಮಾನ್ವಿ ಪೊಲೀಸ್ ಠಾಣೆಯ ಪಿಐ ಸೋಮಶೇಖರ್ ಕೆಂಚಾರೆಡ್ಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಟಿಪ್ಪರ್ ಜಪ್ತಿ ಮಾಡಿ ಮೃತದೇಹವನ್ನ ಸಾರ್ವಜನಿಕ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಕಳುಹಿಸಿದ್ದಾರೆ. ರಾಜ್ಯ ಹೆದ್ದಾರಿ ರಸ್ತೆ 23 ಡಬಲ್ ರೋಡ್ ರಸ್ತೆಯು ಚತುಷ್ಪಥ ರಸ್ತೆಯಾಗಿ ಮೇಲ್ದರ್ಜೆಗೇರಿಸಿ ಕಾಮಗಾರಿಯನ್ನ ಕೈಗೊಂಡಿದ್ದಾರೆ. ಆದರೆ ರಾಜಕಾರಣಿಗಳ ಕೃಪಾಶೀರ್ವಾದದಿಂದ ರಸ್ತೆ ಮಾತ್ರ ಅಗಲೀಕರಣ ಮಾಡದೆ ಭಾರೀ ಗೋಲ್ಮಾಲ್ ನಡೆಸಿ ಬೇಕಾಬಿಟ್ಟಿ ಕಾಮಗಾರಿ ನಡೆಸಿದ್ದಾರೆ. ವೈಜ್ಞಾನಿಕವಾಗಿ ಕಾಮಗಾರಿ ನಡೆಯದೇ ಇರುವುದರಿಂದಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಪಘಾತಗಳು ಜರುಗುವಲ್ಲಿ ಡೌಟೇ ಇಲ್ಲ. ಇಲ್ಲಿ ನೋಡಿ ವೀಕ್ಷಕರೇ, ಲಘು ವಾಹನ, ದ್ವಿಚಕ್ರ ವಾಹನ ಪಾರ್ಕಿಂಗ್ ಮಾಡೋದ್ರಿಂದ ವಾಹನ ಸವಾರರು ನಿತ್ಯವೂ ಸಮಸ್ಯೆ ಎದುರಿಸುತ್ತಿದ್ದಾರೆ. 60,000 ಜನಸಂಖ್ಯೆ ವಾಸವಿದ್ದರೂ ಪುರಸಭೆ ನಗರಸಭೆಯಾಗಿ ಮೇಲ್ದರ್ಜೆಗೇರಿಸಿಲ್ಲ. ಸಂಚಾರಿ ಪೊಲೀಸ್ ಠಾಣೆ ಮಾಡಲು ಆಗ್ತಿಲ್ಲ ಇಲ್ಲಿನ ರಾಜಕಾರಣಿಗಳಿಗೆ. ಎಲ್ಲ ಸರ್ಕಲ್ಗಳಲ್ಲಿ ಟ್ರಾಫಿಕ್ ಸಿಗ್ನಲ್ ಅವಶ್ಯಕತೆ ಇದ್ರು ಇಲ್ಲಿನ ಸುದೀರ್ಘಾವಧಿ ಆಡಳಿತ ನಡೆಸಿದ ರಾಜಕೀಯ ನಾಯಕರು, ಸಚಿವರಾದಾಗ್ಯೂ ಇವರ ಅಭಿವೃದ್ಧಿ ಇಚ್ಛಾಶಕ್ತಿ ಕೊರತೆ ಕಾಣುತ್ತಿದೆ. ಇನ್ನು ಪ್ರಮುಖವಾದ ವ್ಯವಹಾರ ಸ್ಥಳಗಳಲ್ಲಿ, ಬ್ಯಾಂಕುಗಳಲ್ಲಿ, ಕಾಂಪ್ಲೆಕ್ಸ್ಗಳಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ಲ. ಈ ಕಾರಣದಿಂದಾಗಿ ಪೊಲೀಸರ ಕೊರತೆ ಎದ್ದು ಕಾಣ್ತಾ ಇದೆ.